ಅಕ್ರಮ ಗೋಹತ್ಯೆ ತಡೆಯಲು ಬಂದಿದ್ದ ಪೊಲೀಸರ ಮೇಲೆಯೇ ಮಾರಣಾಂತಿಕ ಹಲ್ಲೆ. ಗೋರಕ್ಷಣಾ ಕಾರ್ಯಾಚರಣೆಯ ವೇಳೆ ಗುಂಪು ದಾಳಿ ನಡೆಸಿದ್ದ 22 ಇಸ್ಲಾಮಿಸ್ಟ್ಗಳ ಬಂಧನ. ರಂಜಾನ್ ಮಾಸದಲ್ಲಿ ಹಿಂಸಾತ್ಮಕ ಕೃತ್ಯಗಳಲ್ಲಿ ತೊಡಗಿಕೊಳ್ಳುತ್ತಿರುವ ಮೂಲಭೂತವಾದಿಗಳು. ಗೋರಕ್ಷಣಾ ಕಾರ್ಯಾಚರಣೆಯ ವೇಳೆ ಪೊಲೀಸರು ಹಾಗೂ ಹಿಂದೂ ಸಂಘಟನೆ ಕಾರ್ಯಕರ್ತರ ಮೇಲೆ ಮುಸ್ಲಿಂ ವ್ಯಕ್ತಿಗಳ ಗುಂಪು ಮಾರಣಾಂತಿಕ ಹಲ್ಲೆ ನಡೆಸಿದ ಘಟನೆ ಗುಜರಾತ್ನ ಸೂರತ್ನಲ್ಲಿ ನಡೆದಿದೆ. ಸೂರತ್ನ ಕೋಸಂಬಾ ಗ್ರಾಮದಲ್ಲಿ ಗೋಹತ್ಯೆ ನಡೆದ ಬಗ್ಗೆ ಸತ್ಯಪ್ರಕಾಶ್ ಯಾದವ್ ಎಂಬವರ ದೂರಿನ ಮೇರೆಗೆ ಪೊಲೀಸರು ಕಾರ್ಯಾಚರಣೆಗಿಳಿದು ಸ್ಥಳೀಯ ಪ್ರದೇಶಗಳು ಸೇರಿದಂತೆ ಮಂಗ್ರೋಲ್ ತಾಲೂಕಿನ ಹಥೋಡಾ ಗ್ರಾಮದಲ್ಲಿ ದಾಳಿ ನಡೆಸಿದ್ದಾರೆ. ಈ ವೇಳೆ ಕೆಲ ಮುಸ್ಲಿಂ ಮೂಲಭೂತವಾದಿಗಳ ಗುಂಪು ಪೊಲೀಸರ ಮೇಲೆಯೇ ಹಲ್ಲೆ ನಡೆಸಿದ್ದು 22 ಜನರನ್ನ ಬಂಧಿಸಲಾಗಿದೆ. ಗೋರಕ್ಷಣಾ ಕಾರ್ಯಾಚರಣೆಯಲ್ಲಿದ್ದ ಹಿಂದೂ ಕಾರ್ಯಕರ್ತರು ಮತ್ತು ಪೊಲೀಸರ ಮೇಲೆ ಅಕ್ರಮ ಕಸಾಯಿಖಾನೆಗಳಿಂದ ದಾಳಿ ನಡೆದಿದ್ದು ಪರಿಣಾಮವಾಗಿ ಒಬ್ಬ ಪೊಲೀಸ್ ಮತ್ತು ಕಾರ್ಯಕರ್ತನಿಗೆ ಗಂಭೀರ ಗಾಯಗಳಾಗಿದೆ. ಈ ಕುರಿತು ಕೋಸಂಬಾ ಪೊಲೀಸ್ ಠಾಣೆಯಲ್ಲಿ ಕಾನ್ಸ್ಟೇಬಲ್ ಗೋವಿಂದ ಸಿಂಗ್ ಶೋಭಾಯಿ ಜಾಲಿಯಾ ಅವರು ದೂರು ಸಲ್ಲಿಸಿದ್ದು ತಕ್ಷಣ ಎಫ್ಐಆರ್ ದಾಖಲಿಸಿಕೊಂಡು 22 ಮುಸ್ಲಿಮರನ್ನ ವಶಕ್ಕೆ ಪಡೆದು ವಿಚಾರಣೆ ನಡೆಸುತ್ತಿದ್ದಾರೆ. ಶೋಧ ಕಾರ್ಯಾಚರಣೆ ವೇಳೆ 2 ಮೋಟಾರ್ ಸೈಕಲ್ಗಳಲ್ಲಿ ಬಂದ ಮುಸ್ಲಿಂ ಪುರುಷರ ಗುಂಪು ಪೊಲೀಸರನ್ನ ನಿಂದಿಸಿ ನೀವು ಕೋಸಂಬಾಗೆ ಪ್ರವೇಶಿಸಲು ಸಾಧ್ಯವಿಲ್ಲ ಎಂದು ತಡೆ ಹಿಡಿದಿದೆ. ಈ ವೇಳೆ ಪರಿಸ್ಥಿತಿ ಉದ್ವಿಗ್ನಗೊಂಡಿದ್ದು ಗುಂಪು ಪೊಲೀಸರು ಹಾಗೂ ಹಿಂದೂ ಕಾರ್ಯಕರ್ತರನ್ನ ಗುರಿಯಾಗಿಸಿಕೊಂಡು ಮಾರಣಾಂತಿಕ ಹಲ್ಲೆ ನಡೆಸಿದೆ. ಏತನ್ಮಧ್ಯೆ ಸುಮಾರು 50 ಸ್ಥಳೀಯ ಕಸಾಯಿಖಾನೆಗಳ ಗುಂಪು ಒಟ್ಟುಗೂಡಿ ಇತರ ಸ್ಥಳೀಯ ಮುಸ್ಲಿಮರನ್ನು ಗ್ರಾಮಕ್ಕೆ ಕರೆಸಿದೆ ಎಂದು ವರದಿಗಳಾಗಿದೆ. ಇನ್ನು ಎಫ್ಐಆರ್ ಪ್ರಕಾರ ಎಲ್ಲ ದಾಳಿಕೋರರು ಕತ್ತಿಗಳು ಮತ್ತು ಪೈಪುಗಳಂತಹ ಮಾರಕಾಸ್ತ್ರಗಳನ್ನು ಹೊಂದಿದ್ದರು. ಅವರು ಪೊಲೀಸರ ಮೇಲೆ ನೇರ ದಾಳಿ ನಡೆಸಿ ಯಾದವ್ ಅವರ ತಲೆಯ ಮೇಲೆ ಹರಿತವಾದ ಆಯುಧಗಳಿಂದ ಹಲ್ಲೆ ನಡೆಸಿ ನಾವು ಯಾರನ್ನು ಬಿಡುವುದಿಲ್ಲ, ಎಲ್ಲರನ್ನು ನಿರ್ಮೂಲನೆ ಮಾಡುತ್ತೇವೆ ಎಂದು ಬೆದರಿಕೆ ಹಾಕಿದ್ದಾರೆ ಎಂದು ಉಲ್ಲೇಖಿಸಲಾಗಿದೆ. ತಕ್ಷಣವೇ ಯಾದವ್ ಅವರನ್ನು ಆಸ್ಪತ್ರೆಗೆ ಸಾಗಿಸಲಾಗಿತ್ತು. ಇದರ ಮಧ್ಯೆ ಹಲ್ಲೆ ನಡೆಸಿದವರು ಪರಾರಿಯಾಗಿದ್ದಾರೆ. ಈ ಕುರಿತು ಸೂರತ್ ಜಿಲ್ಲೆಯ ಬಜರಂಗ ದಳದ ಸಂಯೋಜಕ ಮತ್ತು ಗೋರಕ್ಷಕ ಜೈ ಪಟೇಲ್ ಪ್ರತಿಕ್ರಿಯಿಸಿ, ರಂಜಾನ್ ಆರಂಭವಾಗುತ್ತಿದ್ದಂತೆ ಇಸ್ಲಾಮಿಸ್ಟ್ಗಳು ಇನ್ನಷ್ಟು ಅಮೂಲಾಗ್ರೀಕರಣಗೊಂಡು ಗೋಹತ್ಯೆ ಸೇರಿದಂತೆ ಅನೇಕ ಹಿಂಸಾತ್ಮಕ ಕೃತ್ಯಗಳಲ್ಲಿ ತೊಡಗುತ್ತಾರೆ ಎಂದಿದ್ದಾರೆ. ಇನ್ನು ಘಟನೆ ಬಳಿಕ ಸೂರತ್ ಗ್ರಾಮೀಣ ಪೊಲೀಸ್ ಉಪವರಿಷ್ಠಾಧಿಕಾರಿ ಬಿಕೆ ವನ್ರಾನಿ ನೇತೃತ್ವದಲ್ಲಿ 7 ಪೊಲೀಸ್ ಇನ್ಸ್ಪೆಕ್ಟರ್ಗಳು ಮತ್ತು 15 ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ಗಳನ್ನು ಒಳಗೊಂಡ 15 ಪೊಲೀಸ್ ಅಧಿಕಾರಿಗಳ ತಂಡವು ಗ್ರಾಮದಲ್ಲಿ ಕೂಂಬಿಂಗ್ ಕಾರ್ಯಾಚರಣೆ ನಡೆಸಿ ಶಂಕಿತ 22 ಜನರನ್ನು ಬಂಧಿಸಿ ಭಾರತೀಯ ನ್ಯಾಯ ಸಂಹಿತೆಯ ವಿವಿಧ ಸೆಕ್ಷನ್ಗಳ ಅಡಿಯಲ್ಲಿ ಪ್ರಕರಣ ದಾಖಲಿಸಿ ಹೆಚ್ಚುವರಿ ವಿಚಾರಣೆಗಾಗಿ ಕೋಸಂಬಾ ಪೊಲೀಸ್ ಠಾಣೆಗೆ ಕರೆದೊಯ್ದಿದ್ದಾರೆ. ಬಂಧನದ ಬಳಿಕವೂ ಆರೋಪಿಗಳು ಪೊಲೀಸರ ಕುರಿತು ಯಾವುದೇ ಭಯವನ್ನು ವ್ಯಕ್ತಪಡಿಸಿಲ್ಲ. ರಂಜಾನ್ ತಿಂಗಳನ್ನ ಪವಿತ್ರವೆಂದು ಉಲ್ಲೇಖಿಸುತ್ತಾ ಇಂತಹ ಚಟುವಟಿಕೆಗಳಲ್ಲಿ ತೊಡಗಿಕೊಳ್ಳುತ್ತಿದ್ದಾರೆ ಎಂದು ತಮ್ಮ ಹತಾಶೆಯನ್ನು ವ್ಯಕ್ತಪಡಿಸಿದ್ದಾರೆ. ಪ್ರಕರಣವು ಪ್ರಸ್ತುತ ತನಿಖೆಯಲ್ಲಿದ್ದು ಎಫ್ಐಆರ್ನಲ್ಲಿ 40 ಜನರನ್ನ ಶಂಕಿತರೆಂದು ಗುರುತಿಸಲಾಗಿದೆ ಎಂದು ಹೇಳಿದ್ದಾರೆ.